ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಡಿಕೆ ಹೊಸ ವರಸೆಯನ್ನು ಶುರು ಮಾಡಿದ್ದಾರೆ. ನಿಜವಾದ ಕ್ರಾಂತಿ ಆಗೋದೇ 2028ಕ್ಕೆ. ನಡೆಯುತ್ತಿರುವ ಚರ್ಚೆಗಳೆಲ್ಲವೂ ಕೂಡ ಊಹಾಪೋಹ. ಅವರಿವರು ಹೇಳುವ ಮಾತಿಗೆ ತಲೆ ಕೆಡಿಸಿಕೊಳ್ಳಬೇಡಿ. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ, ಸಿಎಂ ಬದಲಾಗ್ತಾರೆ ಅನ್ನೋ ಚರ್ಚೆ ಒಂದು ಕಡೆ. ಇನ್ನೊಂದು ಕಡೆ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ. ನೀವೆಲ್ಲ ಕೇಳಿಸ್ಕೊತಿರೋ ಚರ್ಚೆಗಳೆಲ್ಲವೂ ಊಹಾಪೋಹ, ತಲೆಬುಡವಿಲ್ಲದ ಚರ್ಚೆಗಳು. ಅವರಿವರು ಹೇಳೋ ಮಾತಿಗೆ ತಲೆ ಕೆಡಿಸ್ಕೋಬೇಡಿ. ಇನ್ನೆಷ್ಟೇ ನವೆಂಬರ್ ಬಂದರೂ ಅಷ್ಟೇನೆ, ವರ್ಷಕ್ಕೆ ಬರೋದೊಂದೇ ನವೆಂಬರು. ಯಾವ ಕ್ರಾಂತಿನೂ ಆಗದು ಎಂದ ಡಿಕೆ ಶಿವಕುಮಾರ್. ಯಾವ ಕ್ರಾಂತಿನೂ ಆಗಲ್ಲ, ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಡಿಕೆ ಹೊಸ ವರಸೆ ಶುರು ಮಾಡಿದ್ದಾರೆ. ನಿಜವಾದ ಕ್ರಾಂತಿ ಆಗೋದೇ 2028ಕ್ಕೆ, ಈಗಲ್ಲ. ನಡೆಯುತ್ತಿರುವ ಚರ್ಚೆಗಳೆಲ್ಲವೂ ಊಹಾಪೋಹ. ಕಟ್ಟೆಗಳಲ್ಲಿ ಕೂತ್ಕೊಂಡು ನಮ್ಮ ಡಿಕೆ ಸಾಹೇಬರು ಸಿಎಂ ಅಂತೆ ಅಂತ ಒಂದಷ್ಟು ಜನ, ಸಂತೆಗೆ ಹೋಗ್ತಾನೆ ಇನ್ನೊಂದಷ್ಟು ಜನ ನಮ್ಮ ಕುರುಬ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ. ಈ ಚರ್ಚೆಗಳೆಲ್ಲವೂ ಊಹಾಪೋಹ ಅಂತ ಡಿಕೆ ಹೇಳ್ತಾ ಇರೋದು. ತಲೆ ಕೆಡಿಸಿಕೊಳ್ಳಬೇಡಿ, ಅಸಲಿ ಆಟ ಶುರುವಾಗೋದೇ 2028ಕ್ಕೆ. 2028ಕ್ಕೆ ನಡೆಯಲಿರುವಂತಹ ಅಸೆಂಬ್ಲಿ ಎಲೆಕ್ಷನ್, ಆಗ ನಡೆಯೋದೇ ನಿಜವಾದ ಕ್ರಾಂತಿ ಅಂಥೇಳಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿರುವಂತಹದ್ದು. ಇನ್ನೆಷ್ಟೇ ನವೆಂಬರ್ ಬಂದರೂ ಕೂಡ ಯಾವ ಕ್ರಾಂತಿನೂ ಕೂಡ ಆಗೋದಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಡಿಕೆ ಹೊಸ ವರಸೆ, ನಿಜವಾದ ಕ್ರಾಂತಿ ಆಗೋದೇ 2028ಕ್ಕೆ. ನಡೆಯುತ್ತಿರುವ ಚರ್ಚೆಗಳೆಲ್ಲವೂ ಊಹಾಪೋಹ. ಅವರಿವರು ಹೇಳುವ ಮಾತಿಗೆ ತಲೆ ಕೆಡಿಸಿಕೊಳ್ಳಬೇಡಿ. ಇನ್ನೆಷ್ಟೇ ನವೆಂಬರ್ ಬಂದರೂ ಕೂಡ ಅಷ್ಟೇನೇ, ಯಾವ ಕ್ರಾಂತಿ ಆಗದು ಎಂದ ಡಿಕೆ ಶಿವಕುಮಾರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.